ಮಾಡಕ್ಕೆ ಬದುಕಿಲ್ದಲೇನಿ ಇವಾಗ ವರ ಮಾತಾಡ್ತಾ ಕೂತ್ಕೊಂಡಿದ್ದೆ. ಗೊತ್ತಾಗಲ್ವಿ, ನನಗೆ ಗೊತ್ತಿರಲಿಲ್ಲ, ನನಗೆ ಹೇಗೆ ಗೊತ್ತಾಯ್ತು ಈ ವಿಷಯ? ನಿಮ್ಗೆ ಯಾಕೆ ಬುದ್ಧಿ ಇಲ್ಲ? ಥೌ, ಇಂಥವೇ ಮಾಡೋದು ನೀವು. ನನಗೇನಪ್ಪ ಗೊತ್ತು. ಅವರಿಬ್ರು ಹಿಂಗೆ ಬಂದವ್ರೆ ಕೇಳಿಸ್ಕೊಂತಾರೆ ಎಂಬುದು ನನಗೆ ಗೊತ್ತಾಗಲಿಲ್ಲ. ಸಡನ್ನ ಮಾತಾಡ್ತಿದ್ದೆ, ಬಿಡತ್ತವ್ರ ಮಂತಾಗವ್ರು ಕೂತ್ಕೊಂಡು ಬೈಕ್ಯಂತಾರೆ ಬೋರಲ್ಲ ಅಂತೇಳಿ ಅಮ್ಮಣಿತಾಗೆ ಮಾತಾಡ್ತಿದ್ದೆ. ಕೇಳಿಸ್ಕೊಬಿಟ್ರು, ಇವಾಗ ಹೋದ್ರು. ಅಯ್ಯೋ ದೇವ್ರೆ, ಅಲ್ಲೆಲ್ಲ ನಾ ಹೆಂಗೆ ಮರ್ಯಾದೆ ತೆಗಿತಾರೋ ಏನೋ ಅಮ್ಮಂಗಾಗೈತಿ. ಸುಮ್ಮನೆ ಮರ್ಯಾದೆ ತೆಗಿತಾರ ಕಣಪ್ಪ. ಮತ್ತೆ ಒಡವೆ ಕಳ್ಕೊಂಡಿರೋರು ಬಿಡ್ತಾರೆ? ನನಗೇನು ಗೊತ್ತು? ನೀವು ಒಡವೆ ತಗೊಂಬಂದಿರೋದು ಗೊತ್ತಿಲ್ಲ, ಏನಿಲ್ಲ. ಪಾಪ ಎಮ್ಮೆ ಎದಾಗ ಬೈನ ನಮ್ಮ ಕಡೆಗೆ ಏನು ನೋಡಿ ಬೈಕೆಂಬುದು, ಎಮ್ಮೆ ಯಾಕೆ ನಮ್ಮ ನೋಡಿ ಬೈಕೆಂಬತ್ತಿ ಅಂತ ನಾನು ಇಂಥವು ಯಾತಕ್ಕೆ ಮಾಡಕ್ಕೆ ಹೋಗ್ತೀರಿ? ನಿಮ್ಗೆ ಒಂದೇಟನ ಬುದ್ಧಿ ಇಲ್ಲ. ಥೋ, ಹೋಗತ್ತ. ನಮಗೆ ಉಳಿಯಲ್ಲ ಅಂದಮೇಲೆ ಕಳ್ತನ ಮಾಡಿರೋದು ಉಳಿತೈತೆ. ನಾನು ಎಷ್ಟು ಹೇಳಿದ್ರು ಹಿಂಗೆ ಮಾಡಿದ್ರಲ್ಲ, ಬುದ್ಧಿ ಇಲ್ದವ. ಹೋಗಿ ಮರ್ಯಾದೆ ತೆಗಿಸ್ಕೊಳ್ರಿ. ಗೊತ್ತಾಗುತ್ತೆ. ನಾನು ಹೇಳ್ತೀನಿ ಆ ಹುಡುಗರ್ನು, ನೀನು ಬೈವಾಗಿಕ್ಕಮ್ಮ ಅಂತ ಹೇಳಿರು ಕೇಳಲ್ಲ. ನನಗೇನಪ್ಪ ಗೊತ್ತು ಹಿಂಗಾಗುತ್ತೆ ಅಂತ ಹೇಳಿ. ಈ ಸಿಸಾಗೈತೆ ಗೊತ್ತಾಗಲಿಲ್ಲ. ಅಲ್ಲೇ ಯೋಸೊಂದಿನ ಆಯ್ತು. 4-5 ತಿಂಗಳಾಗ್ತಾ ಬಂತು, ಇನ್ನೂ ಗೊತ್ತಾಗಿರ್ಲಿಲ್ಲ. ಇವಾಗ ಗೊತ್ತಾಗ್ಬೇಕಂದ್ರೆ ಬಿಡು, ಏನೇನು ಗೊತ್ತಿಲ್ಲ. ಅವಳೇ ನಮ್ಮ ಅಮ್ಮನೇ ಹಂಗೆ ಹೇಳ್ತಾಳೆ. ಅವಳಿಗೆ ಗೊತ್ತೈತೆ ಹೆಂಗೆ ಹೇಳ್ಬೇಕು, ಹೆಂಗೆ ಮಾತಾಡ್ಬೇಕು ಅಂತ. ಮರ್ಯಾದೆ ತೆಗಿಸ್ಕೊಳ್ರಿ, ಅವಾಗ ಹೇಳ್ತೀನಿ ನಾನು. ಥೋ, ಯೋಟು ಹೋಗುತ್ರು ಬುದ್ಧಿ ಬರಲ್ಲ ನಿಮಗೆ. ಅಯ್ಯ ದೇವ್ರೆ, ಅಲ್ಲಿಗೆ ಹೋಗ್ಯವ್ರೆ ಇವಾಗ. ಅಲ್ಲಿ ಮರ್ಯಾದೆ ತೆಗಿತಾರೋ ಏನೋ. ನನ್ನ ಮಗಳು ಮರ್ಯಾದೆ ಸುಮ್ಮನೆ ಓದಂಗಾಗುತ್ತಾಳು. ನಾನು ಒಡವೆ ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ಎಲ್ಲರ ಕೊಟ್ಟು ಹೇಳಾಳು. ಆದರೆ ಅಲ್ಲೆಲ್ಲ ಇವಾಗ ಇವ್ರು ಹೋಗಿ ಜಗಳ ಮಾಡಿರಿ, ಅಯ್ಯೋ ಕತ್ಕೊಂಬಂದಿರೋ ಒಡವೆ ಅಕ್ಕಪಕ್ಕ ಕತ್ಕೊಂಬಂದವಳೆ ಅಂತ ಹೇಳಿ ಜನ ಆಡ್ಕೊಂತಾರೆ. ಏನು ಮಾಡೋಣ ಏನೋ. ಅಂದರೆ ನಮ್ಮ ಅಮ್ಮಣ್ಣಿ ಮೇಲೆ ಏನು ನನಗೆ ನಂಬಿಕೆ ಐತೆ ಹೇಳು. ಅವಳೇನು ಹೆಂಗಾದ್ರೂ ಮ್ಯಾನೇಜ್ ಮಾಡ್ತಾಳೆ, ಅವಳೇನು ಹೆಂಗಾದ್ರೂ ತಿರುವಡಿತಾಳೆ. ಗೊತ್ತಾಯ್ತು ನಮ್ಮ ಅಮ್ಮಣ್ಣಿ ಹೆಂಗೆ ಅಂತ ನನಗೆ. ನನಗೇನೇನು ಟೆನ್ಷನ್ ಇಲ್ಲ. ಅವಳು ಹೆಂಗೆ ಬೇಕಾದ್ರೂ ಮಾತಾಡ್ತಾಳೆ. ಒಂದು ಕಡೆಗೆ ಭಯನೂ ಆಗ್ತೈತೆ, ಒಂದು ಕಡೆಗೆ ಬಿಡು. ಏನು ನಾನು ಎಂಬುದೇನು ಅವ್ರ ಹತ್ರ ಏನು ಸಾಕ್ಷಿ ಇಲ್ವಲ್ಲ. ನಾನೇ ಕದ್ದಿದ್ದೀನಿ ಅಂತ ಏನು ಅವ್ರಿಗೇನು ಗೊತ್ತಿಲ್ವಲ್ಲ. ನಾನು ಬಂದು ಕೇಳಿದ್ರೆ ನಾನೇನು ಹಂಗೆ ಹೇಳ್ತೀನಿ. ನಾನು ಹಂಗೆ ಹೆಂಗೆ ಹೇಳ್ತೀನಿ ಅಂದರೆ ಮುಖಕ್ಕೆ ಕೊಡ್ದಂಗೆ ನಾನು ಕದ್ದಿದ್ದೀನಿ ಅಂತ ಏನಿದೆ ನಿಮ್ಮ ಹತ್ರ ಸಾಕ್ಷಿ ಅಂತ ನಾನು ಹಿಂಗೆ ಕೇಳ್ತೀನಿ. ಸಾಕ್ಷಿ ಕೇಳ್ತೀನಿ ನಾನು. 5-6 ತಿಂಗಳಾಯ್ತು, ಯಾರಿಗೂ ಗೊತ್ತಿರಲಿಲ್ಲ. ನಾನೇ ಹಿಂಗೆ ಹೇಳ್ತೀನಿ, ನನಗೆ ಗೊತ್ತೈತೆ. ಅಮ್ಮಯ್ಯ ಫೋನ್ ಮಾಡಿತ್ತು, ಬಂದರು ಕಣಮ್ಮ ಅವರಿಬ್ರು, ತಾಯಿ ಮಗಳಿಬ್ರು ಹುಷಾರಾಗಿರ್ರಿ ಅಂತೂ. ಬರ್ಲೇಳು ಬಿಡಮ್ಮ ಅಂದೆ ನಾನು. ಬರ್ಲೇಳು ಬಿಡು, ಅದು ಎಷ್ಟು ಜನ ಬಂದರೂ ನಾನು ಏನು ಮ್ಯಾನೇಜ್ ಮಾಡ್ತೀನಿ. ಬರಲಿ. ಅವ್ರ ಅಮ್ಮಯ್ಯನೋ ತಾಯಿ ಮಗಳು ಇಬ್ಬರು ಬರ್ಲೇಳು. ನನಗೆ ಹೇಳೋದು ಗೊತ್ತೈತೆ. ನನಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತೈತೆ. ನಾವು ಕದ್ದಿದ್ದೀವಿ ಅನ್ನೋದಕ್ಕೆ ಏನೈತೆ ಸಾಕ್ಷಿ ಅಂತ ತೋರಿಸ್ರಿ ಅಂತೀನಿ ನಾನು. ತಗೊಂಬಂದಿಲ್ಲಪ್ಪ. ಅದು ಹೆಂಗೆ ತಗೊಂಬರೋಕ್ಕಾಗುತ್ತೆ? ಯಾರೋ ಕತ್ಕೊಂಡೋಗಿರೋದಕ್ಕೆ ನಮಗೆ ಮೇಲೆ ಯಾಕೆ ಬರ್ತೀರಾ ನೀವು? ಅಲ್ಲಿಂದ ಇಲ್ಲಿಗೆ ಬಂದಿದ್ರೆ ನನ್ನ ಮದುವೆ ಆಗಲಿ ಎಷ್ಟು ದಿವಸ ಆಯ್ತು ಅಂತ ಹೇಳ್ತೀನಿ. ಅಷ್ಟೇ, ಹಂಗೆ ಹೇಳು ಸುಮ್ಮನೆ. ಹಂಗೆ ಹೇಳಿ ಸುಮ್ಮನೆ ಆಗ್ತಾರೆ, ಯಾತ ಮಾತಾಡಲ್ಲ ಅಷ್ಟೇ. ನನಗೆ ಗೊತ್ತೈತೆ ಹೇಳೋದು. ಅದು ಯಾರು ಬಂದರೂ ನಾನು ಗೊತ್ತಲ್ಲ. ಅಯ್ಯೋ, ನಮ್ಗೆ ಹೆಂಗೆ ಮಾತಾಡ್ಬೇಕು ಅಂಬೋದು ಗೊತ್ತೈತೆ. ಹೆಂಗೆ ತಿರ್ಗಿಸಿ ಕೊಡಬೇಕು ಅಂಬೋದು ಗೊತ್ತೈತೆ. ನಾನೇನೇ ಯಾರಿಗೂ ಏನು ಹೆದರಿಕೆಮ್ಮ ಅಂತಾಳಲ್ಲ. ಬರಲಿ, ನಾನೇನು ಹೆದರಿಕೆಮ್ಮಲ್ಲ. ನಾನೇನೇನು ಧೈರ್ಯವಾಗಿದ್ದೀನಿ. ನೋಡಿ, ಎಷ್ಟು ಜನ ಬಂದರೂ ನಾನೇನು ಹೆದರಿಕೆಮ್ಮಲ್ಲ. ತಂಗ್ಳ ಕೋಳಿ ಸಾರಿತ್ತು ಉಂಡ್ಬಿಟ್ವಿ ನಾನು ನನ್ನ ಮಗಳು. ಉಂಡು ನೆಮ್ಮದಿ ಆಗೈತಿ. ನಮ್ಮದೇ ಒಂಥರ ನೆಮ್ಮದಿ ಇವಾಗ. ಏನಮ್ಮ ಏನು ಮಾಡ್ತೀರಾ? ಏನಿಲ್ಲ ಕಣಕ್ಕ, ಹಿಂಗೆ ಸುಮ್ಮನೆ ನಿಂತ್ಕೊಂಡಿದ್ವಿ, ನಿಂತ್ಕೊಂಡಿದ್ವಿ. ನಮ್ಮಯ್ಯ ಫೋನ್ ಮಾಡ್ತು, ಅದಕ್ಕೆ ಮಾತಾಡಿದ್ವಿ, ನಿಂತ್ಕೊಂಡಿದ್ವಿ ಸುಮ್ಮನೆ. ಊಟ ಆಯ್ತೇನಕ್ಕ? ಆಯ್ತಮ್ಮ. ಆಯಿತು, ಊಟ ಏನೋ ಆಯಿತು. ಇವಾಗಿನ ಊಟ ಮಾಡಿ ಕೋಳಿ ಸಾರಿತ್ತು ತೆಗ್ದಿಕ್ಕಿದ್ವಿ, ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಉಂಡ್ಬಿಟ್ವಿ. ಕೋಳಿ ಸಾರು ಉಂಡು ನಾನು ನನ್ನ ಮಗಳು ಆರಾಮಾಗಿ ಇದ್ದೀವಿ. ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು? ಇಲ್ಲ ಕಣಮ್ಮ, ಹೋಗಿಲ್ಲ ಇವತ್ತು. ಯಾಕೆ ಬಿಡತ್ತ ಅಂತೇಳಿ ಸುಮ್ಮನಾಗಿದ್ವಿ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀಯ. ಇಲ್ಲ ಹತ್ರ ಸಂಬಂಧಿ ಅನ್ನೋ ಥರ ನಮಗೆ ನೀನು ನಿಮ್ಮಮ್ಮ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀರಪ್ಪ. ನಾವು ಹಂಗೇನೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತೀವಿ ಯಾರಿಗೆ ಆಗಲಿ. ನೀವು ಅಷ್ಟೇಪ್ಪ, ನೀನು ನಿಮ್ಮ ಅಕ್ಕ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದೀರಾ ನೋಡಕ್ಕ. ನಮ್ಗಾಗದಕ್ಕೆ ಎಷ್ಟು ಹೊಂದಾಣಿಕೆ ಆಗೈತೆ. ನಮಗೆ ಬೇರೆಯವ್ರು ಯಾರೂ ಹೊಂದಾಣಿಕೆ ಆಗಲ್ಲ ನಿಮ್ಮಷ್ಟು. ನಾವು ಅದಕ್ಕೆ ಮತ್ತೆ ನಿಮ್ಮ ಕಷ್ಟಕ್ಕೆ ನೀವಾಗದೆ, ನಮ್ಮ ಕಷ್ಟಕ್ಕೆ ನೀವು ಆಗ್ತೀರಾ ಅಂತ. ಅವ್ರು ಬಂದಾಗ ಬರ್ರಿ ಅಕ್ಕ, ಈಗ ಬರ್ತಾರೆ ಅಂತೇಳಿ ನಮ್ಮ ಅಪ್ಪ ನಮ್ಮಯ್ಯ ಫೋನ್ ಮಾಡಿದ್ರೆ ಈಗ ಬರ್ತಾರಂತೆ. ನಾನೇನೇನು ಹೆದರ್ಕಮ್ಮಕ್ಕೆ ಹೋಗಿಲ್ಲ. ಆದರೂ ನಾವೇನೇನು ಕಳ್ತನ ಮಾಡಿಲ್ವಲ್ಲಕ್ಕ. ಕಳ್ತನ ಮಾಡೋದಾರ್ಗೆ ತಾನೇ ಭಯ. ನಮಗೇನೇನು ಕಳ್ತನ ಮಾಡಿಲ್ವಲ್ಲ, ನಮಗೇನೇನು ಭಯ ಇಲ್ಲ. ಹೆದರ್ಕೋಬೇಡ್ರಿ ಬಿಡಿ ಅಕ್ಕ. ಇವರೆಲ್ಲ ಇರ್ಬೇಕಾದ್ರೆ ನಾವ್ಯಾಕೆ ಹೆದರಿಕೆ ಮನ? ಸುಮ್ಮನಿರಿ, ನಾವೆಲ್ಲ ಇದೀವಿ ನಿಮ್ಮ ಸಪೋರ್ಟಿಗೆ. ಇದೀವಿ, ನಾವೆಲ್ಲ ಜೋರು ಮಾಡ್ತೀವಿ. ನಾವು ಅವಾಗಲೇ ಹೇಳಿದ್ದದೇ, ಈಗ ಹೇಳ್ತಾ ಇರೋದು ಅದೇನೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ನಿಮಗೆ. ಆರಾಮಾಗೆ ಇರ್ರಿ, ಟೆನ್ಷನ್ ತಗೋಬೇಡಿ. ಸಪೋರ್ಟ್ ಮಾಡ್ತೀವಿ. ಏನಿದ್ರು ನಾವು ನಿಮ್ಮ ಹತ್ರ ಮಾತಾಡ್ತೀವಿ. ಬರಲಿ, ಅದು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಭೂಮಿ ಅಪ್ಪ ಅಮ್ಮಯ್ಯೋ ಏನೋ ಇಲ್ಲೇ ಕೂಲಿ ಮಾಡ್ತಾರಂತೆ, ಕೂಲಿ ಹೋಗ್ತಾರಂತೆ ಇಲ್ಲೇನೆ. ನೋಡಮ್ಮ, ಅವರು ಇಲ್ಲಿಲ್ದರು ಬಂದು ಇಲ್ಲೇ ಇದ್ದಾರೆ. ಕೂಲಿ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡವ್ರೆ. ಬೋಲ ಒಳ್ಳೆಯವರಲ್ಲ. ನಿಮ್ಮ ಅತ್ತೆ ಅಲ್ಲಿಗೆ ಹೋಯ್ದ್ಲಂತೆ, ಅದೇ ಕಳ್ಸಿರಂತಮ್ಮ. ಭಾಗ್ಯಕಾಯಿ ಹೆಂಗಂಬೋದು ಕೂಲಿ ಹೋಗಿದ್ದಾಗೆ ಎಲ್ಲ ಮಾತಾಡ್ತಾರೆ. ಇಲ್ಲಿ ಸುದ್ದಿನೂ ಮಾತಾಡ್ತಾರೆ. ನಿಮ್ಮ ಅತ್ತೆನ ಅದೇ ಕಳ್ಸಿದ್ರಂತೆ, ಬೈದು ಚಂದಕ್ಕೆ ಬೈದ್ನಂತೆ.
ಚೆನ್ನಾಗೆ ಬೈದ ಇದ್ದಾನೆ. ಯಾಸೊಂಬನು ಚೆನ್ನಾಗಿ ಬೈದಿರೋಕ್ಕೆ ಅಯ್ಯಮ್ಮ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇದ್ದಾಳೆ. ಯಾತ ಹಾಳಾಗಿ ಹೋಗವಳೆ. ಇಲ್ಲ ಮನೆ ತಾಗೆ. ಅದಕ್ಕೆ ತಡಿ ಅಕ್ಕ, ಇಲ್ಲೆಲ್ಲ ಹೋಗಿ ಬರ್ತೀವಿ. ಇಲ್ಲಿ ಹೋಗ್ತೀರಾ? ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀವಿ. ಇಲ್ಲೇ ಇರ್ರಿ. ಸರಿ ಆಯ್ತು, ಹೋಗಿ ಬರ್ರಿ. ನಾಗ ಅಡ್ಜಸ್ಟ್ ಆಗ್ಯವ್ರಲ್ಲೇ ನಮ್ಮ. ನಮಗೆ ಭಾಳ ಚೆನ್ನಾಗಿ ಅಡ್ಜಸ್ಟ್ ಆದ್ಲಮ್ಮ. ಅಲ್ಲ, ಬಾಗಿಲು ತೆಗ್ದು ಹೋಗ್ಯವ್ರಿ. ಬಾಗಿಲು ತೆಗ್ದು ಅದೇ ಹೋಗ್ಯಾರ. ಬಾಗ್ಲೇ ಇಕ್ಕೊಂಡು ಹೋಗಿಲ್ವಲ್ಲ. ಆಕೆ ತಂಗಿರಿ ಇಬ್ಬರಳು ಎತ್ಲಾಗ ಅದೇ ಹೋದ್ರು. ಹೋಗಿ ಬರೋಗದಲ್ಲಿ ಬಾಗ್ಲು ಇಕ್ಕೊಂಬರೋಗಿ ಬಿಡ್ತಾಯಿ. ಆಮೇಲೆ ಯಾಕೆ ಯಾರು ಇಲ್ಲದ ಮನೆಗೆ ಹೋಗಿ ಮೊದಲೇ ಒಡವೆ ಪಡವೆ ಎಲ್ಲ ಐತೆ, ಯಾಕೆ ಬೇಕು ಆಮೇಲೆ ಯಾರನ್ನ ಕತ್ಕೊಂಡು ಹೋದ್ರು ಅಂತಂದ್ರೆ ಯಾಕೆ ಬೇಕು ಸುಮ್ಮನೆ. ಅಲ್ಲ ಯಮ್ಮ ನೋಡ್ತೀನಿ. ಇದು ಒಡವೆ ಎಲ್ಲನ ಐತೆ, ನಾನು ನೋಡ್ಕೊಂಬತ್ತೀನಿ ತಡಿ. ಇಲ್ಲೇ ನಿಂತ್ಕೊಂಡಿರು, ನಾನು ನೋಡ್ತೀನಿ. ನನಗೆ ಅಮ್ಮ ಆ ಕಿವಿ ಒಲೆ ಭಾಳ ಇಷ್ಟ ಆಗಿ ಒಂದು ಜೊತೆ ಎತ್ಕೊಂಬತ್ತೀನಿ ಕಣಮ್ಮ. ನೋಡ್ತೀನಿ. ಬಿಡು ತಕೊಂಬರ್ಲಿ ಪಾಪ ನಮ್ಮ ಸುಪ್ಪಿಗೆ ಕಿವಿ ಕಿಕ್ಕಮ್ಮವಿಲ್ಲ, ಮಸ್ತಾಗಿ ಒಡವೆ ಮಾಡಿಸ್ಕೊಂಡಾಳೆ. ಬಿಡು ತಕೊಬರ್ಲಿ. ಆದರೆ ಬೇರೆನೆ ಇವಾಗ ಇದು ಬೇರೆ ಗುದ್ದಾಟ ಆಗ್ತೈತಿ ಅಂತ ಗುದ್ದಾಟ ಆಡ್ಬೇಕಾರೆ ತರ್ಲೇಳು ಸೋಮನ. ನಮ್ಮ ಸುಪ್ಪಿ ಒಡವೆ ತಕೊಂಬರಕ್ಕೆ ಹೋಗ್ಯವಳೆ. ಅವಳೆ ಕಿವಿ ಕಿಕ್ಕಮ್ಮವೆಲ್ಲನ ಭಾಳ ಇಷ್ಟ ಆಗ್ಯಾವಂತೆ, ಅದಕ್ಕೆ ತರಕ್ಕೆ ಹೋಗ್ಯವಳೆ. ಎಂಥರ್ಗು ಹೆಣ್ಮಕ್ಳಿಗೆ ಒಡವೆ ಅಂದರೆ ಇಷ್ಟ ಅಲ್ಲ. ಅದಕ್ಕೆ ಒಂದು ಜೊತೆ ತಕೊಬತ್ತೀನಿ ಅಂತ ಹೋಗಿಳಾದ್ರೆ ಬೇರೆ ಇದು ಜಗಳ ಎಲ್ಲ ಆಗುತ್ತೆ ಎಂಬುದು ಗೊತ್ತಾಯಿತು. ಅದಕ್ಕೆ ಇಂಥ ಸಮಯದಾಗೆ ನಾವು ತಕೊಂಬಂದುಬಿಟ್ರೆ ಆರಾಮಾಗಿರ್ಬೋದು. ಒಂದು ಜೊತೆ ತರ್ಲೇಳು ಬಿಡು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.